ನಮಸ್ಕಾರ. ಈ ಕರಾರು ಕಾನೂನಿನ ಘಟಕ 3ರ ಅಂತಿಮ ವಿಡಿಯೋ ಅಂತ ಹೇಳ್ಬೋದು ನಾವು ಇವತ್ತಿಂದು. ಸೊ ಈ ಘಟಕ 3ರಲ್ಲಿ ನಾವು ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಈ ಕರಾರನ್ನು ಯಾವ ರೀತಿ ಪೂರ್ತಿಗೊಳಿಸಬೇಕು ಅನ್ನೋದನ್ನು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂದರೆ ಕರಾರಿನಿಂದ ಮುಕ್ತಿ ಹೊಂದುವಂತಹ ಅನೇಕ ಪ್ರಕ್ರಿಯೆಗಳನ್ನು ನಾವು ನೋಡಿದ್ದೀವಿ. ಒಂದು ಕರಾರನ್ನು ನಾವು ಇನ್ನೊಂದು ಕರಾರಿನಿಂದ ಅದನ್ನು ಮುಕ್ತಿಗೊಳಿಸ್ಬೋದು, ವಿ ಕ್ಯಾನ್ ಡಿಸ್ಚಾರ್ಜ್ ಇಟ್. ಆಮೇಲೆ ಒಂದು ಕರಾರನ್ನು ನಾವು ಆ ಕರಾರಿನ ವಾಗ್ದಾನಗಳನ್ನು ಪೂರೈಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡಿದರೂ ಕೂಡ ಅದು ಅಸಾಧ್ಯವಾದಂತಹ ಪರಿಸ್ಥಿತಿ ಬರ್ತದೆ. ಅದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಆದರೆ ನಾವು ಬೇಕಂತಲೇ ಕರಾರಿನ ವಾಗ್ದಾನಗಳನ್ನು ಪೂರೈಸೋದಿಲ್ಲ. ಬೇಕು ಅಂಥೇಳಿ ನಾವೇನು ಮಾಡ್ತೀವಿ, ಕರಾರಿನ ವಾಗ್ದಾನಗಳನ್ನು ಪೂರೈಸುವುದಿಲ್ಲ. ಅಂಥ ಒಂದು ಪರಿಸ್ಥಿತಿ ಬಂದಾಗ ಕಾಂಟ್ರಾಕ್ಟ್ ಲಾ ಅದನ್ನು ಡೀಲ್ ಮಾಡಬೇಕಾಗ್ತದೆ. ಇಫ್ ದ ಕಾಂಟ್ರಾಕ್ಟ್ ಈಸ್ ಪರ್ಫಾರ್ಮ್ಡ್, ದಟ್ ಈಸ್ ಓಕೆ, ಕಾಂಟ್ರಾಕ್ಟ್ ಲಾ ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಇಫ್ ಯು ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್, then you must prove that there is a concept of frustration. ಆವಾಗೂ ಕೂಡ ನೀವು ಪರ್ಫಾರ್ಮ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಏನೂ ಇಲ್ಲದಾಗ ನೀವು ಆ ಒಂದು ನಿಮ್ಮ ವಾಗ್ದಾನಗಳನ್ನು ನೀವು ಪೂರೈಸೋದಿಲ್ಲ ಅಂತ ಆದಾಗ, ಯಾರು ವಾಗ್ದಾನಗಳನ್ನು ಪೂರೈಸುವುದಿಲ್ಲವೋ ಅವರ ಮೇಲೆ ಹೊಸ ಜವಾಬ್ದಾರಿಯನ್ನು ನಮ್ಮ ಕರಾರು ಕಾನೂನು ಹೊರಿಸ್ತದೆ. ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ಆ ಒಂದು ಕರಾರಿನಿಂದ ಹಾನಿಯಾಗುವುದನ್ನು ತಪ್ಪಿಸುವ ಉದ್ದೇಶವೇ ಈ ಒಂದು ವ್ಯವಸ್ಥೆ. ಅದಕ್ಕೆ 73 to 75ನಲ್ಲಿ, ಸೆಕ್ಷನ್ 73, 74, 75ನಲ್ಲಿ ನಾವು ಪರಿಹಾರವನ್ನು ಘೋಷಿಸ್ತೀವಿ. ಆದರೆ ಅದು ಘೋಷಿಸೋದಕ್ಕಿಂತ ಮೊದಲು ಬ್ರೀಚ್ ಯಾವಾಗತ್ತೆ, ಉಲ್ಲಂಘನೆ ಯಾವಾಗತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ವಿ ಹ್ಯಾವ್ ಟು ಲುಕ್ ಎಟ್ ವೆನ್ ದಿ ಬ್ರೀಚ್ ಹ್ಯಾಪನ್ಸ್ ಅಂತಕ್ಕಂಥದ್ದು. ಅದನ್ನು ನಾವು ಟ್ರೇಸ್ ಮಾಡ್ತಾ ಹೋದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ನ ನಾವೆಲ್ಲಿಯೂ ಇದು ಮಾಡಿಲ್ಲ. ಆದರೆ ಸೆಕ್ಷನ್ 39ನಲ್ಲಿ ನಾವು ಒಂದು ವಿಚಾರವನ್ನು ಹೇಳ್ತೀವಿ. ಅದರಿಂದ ನಾವು ಈ ಒಂದು ನಮ್ಮ ಇವತ್ತಿನ ಪಾಠಕ್ಕೆ ಸೆಕ್ಷನ್ 39 ಭಾಳ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನು ನಾವು ಮನಗಾಣಬೇಕು. ಇದರ ಸಿನಾಪ್ಸಿಸ್ನ ನಾವು ನೋಡೋದಾದರೆ ಏನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತೀವಿ. ಅದನ್ನು ಹೆಂಗೆ ನಾವು ಡಿಫೈನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಕಾನೂನಾತ್ಮಕ ಪ್ರಾವಧಾನ ಎಲ್ಲಿದೆ ಅಂದರೆ ಕಲಂ 30, 39ರಲ್ಲಿದೆ. ಕಲಂ 39ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ ಬ್ರೀಚ್, ಕಾಂಟ್ರಾಕ್ಟ್ ಬ್ರೀಚ್ ಆದಾಗ ಆ ಬ್ರೀಚ್ಗಳು ಯಾವ ವಿಧಗಳಿದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ, ವಿ ಹ್ಯಾವ್ ಗಾಟ್ 2 types ಆಫ್ ಬ್ರೀಚ್. ಒನ್ ಈಸ್ ದ ರಿಯಲ್ ಆ್ಯಕ್ಚುಯಲ್ ಬ್ರೀಚ್, ಎನದರ್ ಈಸ್ ಆ್ಯಂಟಿಸಿಪೇಟರಿ ಬ್ರೀಚ್, ಅಂದರೆ ಪೂರ್ವಕಾಲಿಕ ಉಲ್ಲಂಘನೆ, ನಿಜವಾದ ಉಲ್ಲಂಘನೆ ಅಂತಕ್ಕಂಥದ್ದು. ಮತ್ತು ಈ ಒಂದು ಆ್ಯಂಟಿಸಿಪೇಟರಿ ಬ್ರೀಚು ಮತ್ತು ಸೆಕ್ಷನ್ 39ನಲ್ಲಿ ಇರತಕ್ಕಂತಹ ಸಂಬಂಧ ಏನು ಅನ್ನೋದನ್ನು ನೋಡ್ತೀವಿ. ಮತ್ತು ಈ ರೀತಿ ಉಲ್ಲಂಘನೆ ಮಾಡಿದಾಗ ಪರಿಣಾಮಗಳೇನು, ಉಲ್ಲಂಘನೆಯ ಪರಿಣಾಮಗಳು, ಉಲ್ಲಂಘನೆ ಪರಿಣಾಮಗಳು, ಆಮೇಲೆ ಈ ಸಂಬಂಧ ಅಂದರೆ ಕಲಂ 39 ಮತ್ತು ಪೂರ್ವಕಾಲಿಕ ಉಲ್ಲಂಘನೆಯ ಸಂಬಂಧ, ಪೂರ್ವಕಾಲಿಕ ಉಲ್ಲಂಘನೆಯ ನಡುವಿನ ಸಂಬಂಧ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಷ್ಟು ನೋಡಿದರೆ ನಾವು ಯೂನಿಟ್ 3 ಮುಗಿಸ್ದಂಗೆ ಆಗ್ತದೆ. ಆದರೆ ಈ ಕಾನ್ಸಿಕ್ವೆನ್ಸಸ್ ಅನ್ನೋದನ್ನು ನಾವು ಯೂನಿಟ್ 4ರಲ್ಲಿ ಚರ್ಚೆ ಮಾಡ್ತೀವಿ. ಒಮ್ಮೆ ಬ್ರೀಚ್ ಆದಮೇಲೆ ಏನೇನು ನಡೀತದೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಯೂನಿಟ್ನಲ್ಲಿ ನೋಡ್ತೀವಿ, ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಮುಂದಿನ ಯೂನಿಟ್ ಮತ್ತು ಮುಂದಿನ ವಿಡಿಯೋದಲ್ಲಿ ಅವುಗಳ ಚರ್ಚೆಯನ್ನು ನಾವು ಮಾಡ್ತೀವಿ. ಇವತ್ತು ನಾವೇನು ತಿಳ್ಕೊತೀವಿ ಅಂತಂದರೆ ಉಲ್ಲಂಘನೆ ಅಂದ್ರೇನು, ಉಲ್ಲಂಘನೆಯ ಪ್ರಕಾರಗಳೇನು, ಸೆಕ್ಷನ್ 39 ಏನು ಹೇಳುತ್ತೆ, ಮತ್ತು ಒಂದು ಪ್ರಮುಖವಾದಂತಹ ಪ್ರಕರಣ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಈ ಕಾಮನ್ ಲಾನಲ್ಲಿ ಒಂದು ಪ್ರಕರಣ ಬರ್ತದೆ. ಆ ಪ್ರಕರಣವನ್ನು ನಾವು ಸೆಕ್ಷನ್ 39 ಮಾಡಿದ್ದೀವಿ ಅಂತಲೂ ಹೇಳ್ಬೋದು. ಆ ರೀತಿಯಾದಂತಹ ಒಂದು ವಿಷಯವನ್ನು ನೀವು ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ಬೋದು. ಸೊ ಎ ಕಾಂಟ್ರಾಕ್ಟ್ ಈಸ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್.
ಒಂದು ಕರಾರು ಆಗ್ಬೇಕಂತಂದ್ರೆ ಇಟ್ ಶುಡ್ ಬಿ ಲಾಫುಲ್ ಬಿಟ್ವೀನ್ 2 or more parties. ದಟ್ ಕ್ರಿಯೇಟ್ಸ್ ಮ್ಯೂಚುವಲ್ ಆಬ್ಲಿಗೇಷನ್ಸ್. ಇಬ್ಬರ ಮೇಲೆಯೂ ಜವಾಬ್ದಾರಿಗಳನ್ನ ಹೇರ್ತದೆ. ಒಂದು ಕರಾರಿಗೆ ನೀವು ಸಹಿ ಮಾಡಿದರೆ ಏನು ಮಾಡ್ತೀರಿ ಅಂತಂದ್ರೆ ನೀವು ಎಕ್ಸ್ಟ್ರಾ ಲಯಬಿಲಿಟಿ, ಎಕ್ಸ್ಟ್ರಾ ಬೆನಿಫಿಟ್ಟು ಎರಡನ್ನೂ ನೀವು ಅದರಲ್ಲಿ ಅನುಭವಿಸ್ತೀರಿ. ಈದರ್ ಪಾರ್ಟಿ ಫೇಲ್ಸ್, ಅದರಲ್ಲಿ ಯಾರು ಒಬ್ಬರು ಆ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ವಿಫಲರಾದರೆ, ಈದರ್ ಪಾರ್ಟಿ ಫೇಲ್ಸ್ ಟು ಪರ್ಫಾರ್ಮ್ ದ ಪ್ರಾಮಿಸ್, ಆವಾಗ ನಾವೇನಂತೀವಿ ಅದಕ್ಕೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಥವಾ ಕರಾರಿನ ಉಲ್ಲಂಘನೆ ಅಂತ ಹೇಳ್ತೀವಿ. ಕರಾರು ಎಂದರೆ ಇಬ್ಬರು ಅಥವಾ ಹೆಚ್ಚಿನ ಪಕ್ಷಗಳ ನಡುವಿನ ಕಾನೂನುಬದ್ಧ ಒಪ್ಪಂದವಾಗಿದೆ. ಒಂದು ಪಕ್ಷ, ಅದರಲ್ಲಿ ಒಂದು ಪಾರ್ಟಿ ತನ್ನ ವಾಗ್ದಾನವನ್ನು ಪಾಲಿಸದಿದ್ದಾಗ ಅದನ್ನು ಕರಾರು ಉಲ್ಲಂಘನೆ ಎಂದು ಕರೆಯುತ್ತಾರೆ. ಇದರ ಅರ್ಥ ಇದು. ದಿ ಮೀನಿಂಗ್ ಆಫ್ breach of contract is this. If we want to define it, if we want to define this concept, breach of contract na ನೀವು ಡಿಫೈನ್ ಮಾಡಬೇಕು ಅಂತ ಹೇಳಿ ಏನಾದರೂ ಅಂದುಕೊಂಡ್ರೆ, ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಡೆಫಿನೇಷನ್ ಎಲ್ಲಿ ಕೊಟ್ಟಿಲ್ಲ, ಬ್ರೀಚ್ ಆಫ್ ಕಾಂಟ್ರಾಕ್ಟಿನ ಡೆಫಿನೇಷನ್ನ ಎಲ್ಲಿ ಕೊಟ್ಟಿಲ್ಲ. ಆದರೂ ವಿ ಕ್ಯಾನ್ ಸೇ ಇಟ್ ಲೈಕ್ ದಿಸ್: ವೆನ್ ದ ಪಾರ್ಟಿ ವಿದೌಟ್ ಲಾಫುಲ್ ಎಕ್ಸ್ಕ್ಯೂಸ್, ನೋಡಿ ವಾಟ್ ಈಸ್ ಲಾಫುಲ್ ಎಕ್ಸ್ಕ್ಯೂಸ್? ಫ್ರಸ್ಟ್ರೇಷನ್. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ನಾವು. ನೀವು ಪರ್ಫಾರ್ಮ್ ಮಾಡಲಿಕ್ಕೆ ನಿಮ್ಮ ಮನಸ್ಸಿದೆ, ಆದರೆ ಪರ್ಫಾರ್ಮೆನ್ಸೇ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಆ ರೀತಿ ಆಗ್ಬೋದು. ಅದಕ್ಕೆ ನಾವೇನಂತೀವಿ? ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತೀವಿ. ಆ ರೀತಿ ಯಾವುದೋ ಸಮಸ್ಯೆ ಇಲ್ಲದ ಸಂದರ್ಭದಲ್ಲಿ ಫೇಲ್ಸ್ ಆರ್ ರೆಫ್ಯೂಜೀಸ್, ನಾವೇನು ಮಾಡ್ತೀವಿ? ವಿಫಲರಾಗ್ತೀವಿ ಅಥವಾ ಮಾಡೋಕ್ಕೆ ಮನಸ್ಸು ಮಾಡಲ್ಲ, ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅಥವಾ ಒಪ್ಪೋದಿಲ್ಲ, ಮಾಡೋದಿಲ್ಲ. ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್ ಆರ್ ಡಿಸೇಬಲ್ಸ್ ಹಿಮ್ಸೆಲ್ಫ್ ಫ್ರಮ್ ಪರ್ಫಾರ್ಮಿಂಗ್ ಇಟ್, ಅಥವಾ ಅವನು ಪರ್ಫಾರ್ಮ್ ಮಾಡೋದಕ್ಕೆ ಆಗ್ಲಾರ್ದಂಗೆ ತನ್ನನ್ನು ತಾನು ಮಾಡ್ಕೊಳ್ತಾನೆ. ದೇರ್ ಈಸ್ said to be a breach of contract. There is said to be a breach of contract. ಕಾನೂನುಬದ್ಧ ಕಾರಣವಿಲ್ಲದೆ ಒಂದು ಪಕ್ಷವು ಕರಾರಿನ ಬಾಧ್ಯತೆಯನ್ನು ಪಾಲಿಸದಿದ್ದರೆ ಅಥವಾ ನಿರಾಕರಿಸಿದರೆ ಅದನ್ನು ಕರಾರು ಉಲ್ಲಂಘನೆ ಎಂದು ಹೇಳುತ್ತಾರೆ. ಇದರ ಅರ್ಥ ಹೇಳ್ತೀನಿ ನಾನು. ಡಿಸೇಬಲ್ಸ್ ಹಿಮ್ಸೆಲ್ಫ್ ಪರ್ಫಾರ್ಮಿಂಗ್. ಎ ಬಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾನೆ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ. ಬಿಗೆ ಗೊತ್ತಿರಲಾರ್ದಂಗೆ ಸಿನ ಮದುವೆ ಆಗ್ತಾನೆ. ಆವಾಗ ಬಿ ಮದುವೆ ಆಗೋಕ್ಕಾಗಲ್ಲ, ಯಾಕಂದರೆ ಇಟ್ ಬಿಕಮ್ಸ್ ಬೈಗಮಿ, ಕಾನೂನಿಂದ ಹೊರದಾಗುತ್ತೆ. ಆವಾಗ ಹಿ ಈಸ್ ಡಿಸೇಬಲಿಂಗ್ ಹಿಮ್ಸೆಲ್ಫ್ ಫಾರ್ ಪರ್ಫಾರ್ಮಿಂಗ್. ಬಿ ಜೊತೆಗಿನ ಮದುವೆಯನ್ನು ಮಾಡ್ಕೊಳ್ಳೋಕೆ ಆಗಲಾರ್ದಂಥ ಪರಿಸ್ಥಿತಿಯನ್ನು ಅವನೇ ತಂದುಕೊಳ್ತಾನೆ ಅಂತಕ್ಕಂಥದ್ದು ಅದರ ಅರ್ಥ. ದಿಸ್ ಈಸ್ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನೌ ಲೆಟ್ ಅಸ್ ಸಿ ವಾಟ್ ಸೆಕ್ಷನ್ 39 ಸೇಸ್. ಈ ಬ್ರೀಚ್ ಆಫ್ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂಥ ಅತಿ ಪ್ರಮುಖವಾದ ಮತ್ತು ಒಂದೇ ಒಂದು ಕಲಂ ಅಂತ ನಾವು ನೋಡೋದಾದರೆ, ವಿ ಹ್ಯಾವ್ ಟು ಸಿ ಸೆಕ್ಷನ್ 39 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಏನು ಹೇಳ್ತದೆ ಕಾಂಟ್ರಾಕ್ಟು? ಇಫೆಕ್ಟ್ ಆಫ್ ರೆಫ್ಯೂಸಲ್ ಆಫ್ ಪಾರ್ಟಿ ಟು ಪರ್ಫಾರ್ಮ್ ಪ್ರಾಮಿಸ್. ನೋಡಿ ಹೆಡ್ಡಿಂಗ್ ಏನು ಹೇಳುತ್ತೆ? ಪರಿಣಾಮ. ರೆಫ್ಯೂಸ್ ಮಾಡಿದರೆ ಆಗುವಂತಹ ಪರಿಣಾಮ. ಒಬ್ಬ ವ್ಯಕ್ತಿ ಪ್ರಾಮಿಸ್ ಮಾಡಿದಂತಹ, ಅಂದರೆ ವಾಗ್ದಾನ ಮಾಡಿದಂತಹ ವ್ಯಕ್ತಿ ವಾಗ್ದಾನವನ್ನು ಪೂರೈಸುವಲ್ಲಿ ವಿಫಲತೆಯನ್ನು ಮಾಡಿದರೆ ಇನ್ನೊಂದು ಪಾರ್ಟಿಗೆ ಏನು ರೈಟ್ ಬರುತ್ತೆ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ವೆನ್ ಎ ಪಾರ್ಟಿ ಟು ಎ ಕಾಂಟ್ರಾಕ್ಟ್ ಹ್ಯಾಸ್ ರೆಫ್ಯೂಸ್ಡ್ ಟು ಪರ್ಫಾರ್ಮ್ ಆರ್ ಡಿಸೇಬಲ್ಡ್ ಹಿಮ್ಸೆಲ್ಫ್ ಫ್ರಮ್ ಪರ್ಫಾರ್ಮಿಂಗ್. ಹೇಳಿದ್ನಲ್ವ ನಾನು ಮದುವೆ ವಿಷಯ. ತನ್ನನ್ನು ತಾನು ಪರ್ಫಾರ್ಮ್ ಮಾಡಿಕೊಳ್ಳಲು ಯೋಗ್ಯತನವನ್ನು ಕಳ್ಕೊಳ್ತಾನೆ. His promise in its entirety, the promisee may be put to an end to the contract. ಇನ್ನೊಬ್ಬ ಪಾರ್ಟಿಗೆ ನಾವು ಪ್ರಾಮಿಸಿ ಅಂತೀವಿ. ಪ್ರಾಮಿಸರ್ fails to perform his promise, then promisee will get certain rights. Promisee may put an end to the contract. He can repudiate the contract. ಅವನು ಮಾಡೋದಿಲ್ಲ ಅಂತ ಗೊತ್ತಾದರೆ ಅವನು ಏನು ಮಾಡ್ಬೋದು? ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಕ್ಯಾನ್ಸಲ್ ಮಾಡದೆ ಹೋದರೆ, ಅನ್ಲೆಸ್ ಹಿ ಹ್ಯಾಸ್ ಸಿಗ್ನಿಫೈಡ್, ನೋಡಿ ಆ ಕ್ಯಾನ್ಸಲೇಷನ್ನ ಅವನೇನು ಮಾಡಬೇಕು? ಹೇಳಬೇಕು, ಸಿಗ್ನಿಫೈ ಮಾಡಬೇಕು. ಹೆಂಗೆ? ಶಬ್ದಗಳಿಂದ ಹೇಳ್ಬೋದು ಅಥವಾ ತನ್ನ ವರ್ತನೆಯಿಂದ ಹೇಳ್ಬೋದು, ವರ್ತನೆಯಿಂದ ಹೇಳ್ಬೋದು. ಅದನ್ನು ಹೇಳದೆ ಹೋದರೆ ಹೀಸ್ ಅಕ್ವೈಸನ್ಸ್ ಇನ್ ಇಟ್ಸ್ ಕಂಟಿನ್ಯೂಯನ್ಸ್.
ಅವನು ಸುಮ್ಮನೆ ಇದ್ದರೆ ಏನಾಗುತ್ತೆ ಅಂತಕ್ಕಂಥದ್ದು. ಇದು ಸುಮ್ಮನೆ ಇದ್ದರೆ ಅದು ಕಾಂಟ್ರಾಕ್ಟ್ ಕಂಟಿನ್ಯೂ, ಅಂದರೆ ಆ ಡೇಟ್ ಮುಗಿಯೋ ತನಕ ಅವನು ಮತ್ತೆ ಮಾಡ್ತೀನಿ ಅಂದರೆ ಕಂಟಿನ್ಯೂ ಆಗುತ್ತೆ. ಒಂದು ಪಕ್ಷವು ತನ್ನ ವಾಗ್ದಾನವನ್ನು ಸಂಪೂರ್ಣವಾಗಿ ಪಾಲಿಸಲು ನಿರಾಕರಿಸಿದಾಗ ಅಥವಾ ಅಸಾಧ್ಯಗೊಳಿಸಿದಾಗ ಇನ್ನೊಂದು ಪಕ್ಷವು ಕರಾರನ್ನು ರದ್ದುಪಡಿಸಬಹುದು. ಇನ್ನೊಂದು ಪಕ್ಷವನ್ನು, ಇದು ಆಪ್ಷನಲ್, ರದ್ದುಪಡಿಸಬಹುದು ಅಥವಾ ಸುಮ್ಮನೆ ಇರಬಹುದು, ಆದರೆ ಆ ಕರಾರವನ್ನು ಮುಂದುವರಿಸಲು ಒಪ್ಪಿಗೆ ಸೂಚಿಸಿದರೆ ರದ್ದುಪಡಿಸಲು ಆಗುವುದಿಲ್ಲ. ನೋಡಿ, ಆದರೆ ಆ ಕರಾರನ್ನು ಮುಂದುವರಿಸಲು ಒಪ್ಪಿಗೆ ಸೂಚಿಸಿದರೆ, ಇಲ್ಲ ನಾ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಅವ ಸುಮ್ಮನೆ ಇದ್ದ ಅಂದರೆ ಹೀ ಈಸ್ ಅಕ್ವೈಸನ್ಸ್ ಟು ಕಂಟಿನ್ಯೂ, ನಾ ಕಂಟಿನ್ಯೂ ಮಾಡ್ತೀನಿ ಅಂತ ಸುಮ್ಮನೆ ಇದ್ದರೆ ಕರಾರು ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಯಾವಾಗ ನನಗೆ ಬೇಡ, ಎ ಆ್ಯಂಡ್ ಬಿ, ಎ ಈಸ್ ಎ ಪ್ರಾಮಿಸರ್, B is a promisee. A, now let us assume that he refuses, say on 1/10/1/2025. So immediately he can resign. ಅಕಸ್ಮಾತ್ ಇವನು ಪರ್ಫಾರ್ಮೆನ್ಸ್ ಡೇಟು 15/1 ಇತ್ತು ಅಂತ ಇಟ್ಕೊಳ್ಳೋಣ. ಪರ್ಫಾರ್ಮೆನ್ಸ್ 15/1 ಪರ್ಫಾರ್ಮೆನ್ಸ್ ಮಾಡಬೇಕು. ಇವನು ರಿಸೈನ್ ಮಾಡ್ತಾನೆ. ರಿಸೈನ್ ಮಾಡಿದರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ. ಆದರೆ ಇವನು ಸುಮ್ಮನೆ ಇದ್ದರೆ ಏನೂ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ 15/1 ಏನಾಗುತ್ತೆ, ಅದು ಕಾಂಟ್ರಾಕ್ಟು ಬ್ರೀಚ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಉಲ್ಲಂಘನೆ 15/1 ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು. 15/1 ಉಲ್ಲಂಘನೆ ಆಗುತ್ತೆ. ಇಲ್ಲಾಂದರೆ 15/1 ತನಕ ಕಾಂಟ್ರಾಕ್ಟು ಇವನಿಗೆ ಒಲ್ಲೆ ಅಂದರೆ ಅದು ಮುಂದುವರೆದಿರ್ತದೆ ಅಂತ ಈ ಒಂದು ಸೆಕ್ಷನ್ನಿನ ಅರ್ಥ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಕ್ಷನ್ 39 ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಆಮೇಲೆ ಈ ರೆಪ್ಯುಡಿಯೇಷನ್ ಅಂದರೆ ನಾನು ಇಲ್ಲಿ ಹೇಳಿದ್ನಲ್ವ, ಹಿ ರೆಪ್ಯುಡಿಯೇಟ್ಸ್ ಅಂತ ಹೇಳಿದೆ ನಾನು. ಆ ರೆಪ್ಯುಡಿಯೇಷನ್ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋಣ. ವಾಟ್ ಈಸ್ ಎಕ್ಸಾಕ್ಟ್ಲಿ ಅನಲೈಸ್ಡ್ ಇನ್ ಅವತಾರ್ ಸಿಂಗ್ ಬುಕ್, ದ್ಯಾಟ್ ಐ ಹ್ಯಾವ್ ಟೇಕನ್ ಇಟ್ ಹಿಯರ್. ದ ಕಾನ್ಸೆಪ್ಟ್ ಆಫ್ ರೆಪ್ಯುಡಿಯೇಷನ್, ತಿರಸ್ಕಾರ ಮಾಡುವಂತಹ ಪ್ರಕ್ರಿಯೆ. ತಿರಸ್ಕರಣೆ ಅಂದರೆ ತಿರಸ್ಕಾರ ಮಾಡುವ ಪ್ರಕ್ರಿಯೆ. ತಿರಸ್ಕಾರ ಮಾಡುವ ಪ್ರಕ್ರಿಯೆ ಏನಿದು? ರೆಪ್ಯುಡಿಯೇಷನ್ ಮೀನ್ಸ್ ರೆಫ್ಯೂಸಲ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್ ಬಿಫೋರ್ ಆರ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್. ಅಂದರೆ ಆ ಕಾಂಟ್ರಾಕ್ಟನ್ನು ನಾನು ಡ್ಯೂ ಡೇಟಿಗಿಂತ ಮೊದಲೇ ಏನು ಹೇಳೋದು, ನಾನು ಮಾಡೋದಿಲ್ಲ ಅಂತ ಹೇಳೋದಕ್ಕೆ ರೆಪ್ಯುಡಿಯೇಷನ್ ಅಂತಾರೆ. ರೆಫ್ಯೂಸಲ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್ ಬಿಫೋರ್ ಅಂದರೆ ಅದು ಡ್ಯೂ ಡೇಟ್ ಬರೋಕ್ಕಿಂತ ಮೊದಲೇ ಹೇಳ್ಬೋದು, ಅಥವಾ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಮಾಡುವಾಗ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕಾಂಟ್ರಾಕ್ಟ್ ಹಿಂಗಿರುತ್ತಲ್ಲ, ಪ್ರತಿ ತಿಂಗಳು ನೀವು 20 ಚೀಲ ಅಕ್ಕಿ ತಂದು ಕೊಡಿ ಅಂತಿರುತ್ತೆ. ಫಸ್ಟ್ ತಂದು ಕೊಡ್ತಾನೆ 1ನೇ ತಿಂಗಳು, 2ನೇ ತಿಂಗಳು ನಾನು ತರೋದಿಲ್ಲ ಅಂತ ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ಅದು ರೆಪ್ಯುಡಿಯೇಷನ್ ಆಗುತ್ತೆ. ಇಟ್ ಈಸ್ ಎ ಡಿಕ್ಲರೇಷನ್ ಆಫ್ ಇಂಟೆನ್ಷನ್ ನಾಟ್ ಟು ಬಿ ಬೌಂಡ್ ಬೈ ದ ಕಾಂಟ್ರಾಕ್ಟ್. ಇದರಿಂದ ಏನಾಗುತ್ತೆ, ನಾನು ಆ ಒಂದು ಕಾಂಟ್ರಾಕ್ಟ್ನಿಂದ ಬೌಂಡ್ ಆಗೋದಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ ಕೊಡುತ್ತೆ. ತಿರಸ್ಕರಣೆ ಎಂದರೆ ಕರಾರಿನ ಬಾಧ್ಯತೆಯನ್ನು ಪಾಲಿಸಲು ನಿರಾಕರಿಸುವಿಕೆ ಅಥವಾ ಅದರಿಂದ ಹಿಂದೆ ಸರಿಯುವಿಕೆ. ಇದು ಕರಾರಿನಿಂದ ತಪ್ಪಿಸಿಕೊಳ್ಳುವ ಉದ್ದೇಶದ ಘೋಷಣೆಯಾಗಿರ್ತದೆ. ರೆಪ್ಯುಡಿಯೇಷನ್ ಅಂದರೆ ಯು ಆರ್ ಅನೌನ್ಸಿಂಗ್ ನೋ, ಐ ಆಮ್ ನಾಟ್ ಡೂಯಿಂಗ್ ಅಂತ ಹೇಳಿ ನೀವು ಅದನ್ನು ಅನೌನ್ಸ್ ಮಾಡುವಂಥದ್ದು. ಟೈಪ್ಸ್ ಆಫ್ ರೆಪ್ಯುಡಿಯೇಷನ್ ಏನು? ರೆಪ್ಯುಡಿಯೇಷನ್ನ ಪ್ರಕಾರಗಳೇನು? ಒಂದು, ನಿಜವಾಗಿ ಹೇಳೋದು ಎಕ್ಸ್ಪ್ರೆಸ್ ಅಂದರೆ ಸ್ಪಷ್ಟ ತಿರಸ್ಕರಣೆ, ಎಕ್ಸ್ಪ್ರೆಸ್ ರೆಪ್ಯುಡಿಯೇಷನ್. ವೆನ್ ಎ ಪಾರ್ಟಿ ಡೈರೆಕ್ಟ್ಲಿ ಡಿಕ್ಲೇರ್ಸ್ ದ್ಯಾಟ್ he will not perform. A writes to B saying that he will not deliver goods. ಅಂದರೆ ಈ ಒಂದು ಡೇಟ್ನಲ್ಲಿ ಗೂಡ್ಸ್ ಡೆಲಿವರಿ ಮಾಡೋಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ. 15ನೇ ತಾರೀಕು, 1ನೇ ತಾರೀಕೆ ಅವನು ಹೇಳಿಬಿಡ್ತಾನೆ, ಸರ್ ನಾನು 15ನೇ ತಾರೀಕು ಈ ಸಲ ನಿಮಗೆ ಗೂಡ್ಸ್ ಕೊಡೋದಿಲ್ಲ ಅಂಥೇಳಿ ಹೇಳಿಬಿಡ್ತಾನೆ. ದಟ್ ಈಸ್ ಎಕ್ಸ್ಪ್ರೆಸ್ ರೆಪ್ಯುಡಿಯೇಷನ್. ಒಂದು ಪಕ್ಷವು ತಾನೇ ಕರಾರನ್ನು ಪಾಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿದಾಗ ಅದನ್ನು ಸ್ಪಷ್ಟ ತಿರಸ್ಕರಣೆ ಎನ್ನುತ್ತಾರೆ. ಏನು ಬಿಗೆ ಪತ್ರ ಬರೆದು ತಾನು ಸರಕುಗಳನ್ನು ನೀಡುವುದಿಲ್ಲ ಎಂದು ತಿಳಿಸುತ್ತಾನೆ. ಇಂಪ್ಲೈಡ್ ರೆಪ್ಯುಡಿಯೇಷನ್,
ಇಂಪ್ಲೈಡ್ ರೆಫ್ಯುಡಿಯೇಷನ್ ಅಂತಂದ್ರೆ ವೆನ್ ಕಂಡಕ್ಟ್ ಆಫ್ ದ ಪಾರ್ಟಿ ಮೇಕ್ಸ್ ದ ಪರ್ಫಾರ್ಮೆನ್ಸ್ ಇಂಪಾಸಿಬಲ್. ಎಕ್ಸಾಂಪಲ್, ಸೆಲ್ಲಿಂಗ್ ದ ಕಾಂಟ್ರಾಕ್ಟೆಡ್ ಗೂಡ್ಸ್ ಟು ಸಮ್ವನ್ ಎಲ್ಸ್. ಒಂದು ಮನೆ ಇರ್ತದೆ, ಮನೆಯನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರ್ತೀವಿ. ಯಾರಿಗೆ? ಎ ಬಿಗೆ ಮನೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಆಮೇಲೆ ಒಂದು ತಿಂಗಳು ಬಿಟ್ಟು ನಿಮಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆಮೇಲೆ ಒಂದು ವಾರ ಬಿಟ್ಟು ಅದನ್ನು ಸಿಗೆ ಮಾರಾಟ ಮಾಡ್ತಾನೆ. ಆವಾಗೇನಾಗುತ್ತೆ? ರೆಪ್ಯೂಡಿಯೇಟ್ ಮಾಡಿದಾನೆ ಅನ್ನೋದು ಕಣ್ಣಿಗೆ ಕಾಣುತ್ತೆ ನಮಗೆ. ದಟ್ ಈಸ್ ಇಂಪ್ಲೈಡ್ ರೆಪ್ಯೂಡಿಯೇಷನ್. ಇಂಪ್ಲೈಡ್ ರೆಪ್ಯೂಡಿಯೇಷನ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ನಲ್ವಾ ನಾನು, ಎ ಪ್ರಾಮಿಸಸ್ ಟು ಬಿ ದಟ್ ಐ ವಿಲ್ ಮ್ಯಾರಿ ಯು, ದೆನ್ ಎ ಮ್ಯಾರೀಸ್ ಸಿ. ದೇರ್ಫೋರ್ impliedly he has repudiated the marriage of A with B. ಎ ಏನು ಮಾಡ್ದ? ತನ್ನ ಮ್ಯಾರೇಜ್ ಮಾಡುವಂತಹ ಬಿ ಜೊತೆಗೆ ಮ್ಯಾರೇಜ್ ಮಾಡುವಂತಹ ಒಂದು ಕಾಂಟ್ರಾಕ್ಟ್ ಇತ್ತಲ್ಲ, ಅದನ್ನು ಅವನು ಇಂಪ್ಲೈಡ್ಲಿ ತಿರಸ್ಕಾರ ಮಾಡಿದ್ದಾನೆ. ಅಂದರೆ ಪರೋಕ್ಷವಾಗಿ ತಿರಸ್ಕಾರ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಅವನು ಸಿ ಯನ್ನು ಮದುವೆ ಆಗಿದ್ದಾನೆ ಅಂತಕ್ಕಂಥದ್ದು. ಒಂದು ಪಕ್ಷದ ನಡವಳಿಕೆಯು ಕರಾರಿನ ಪಾಲನೆಯನ್ನು ಅಸಾಧ್ಯಗೊಳಿಸಿದಾಗ ಅದಕ್ಕೆ ನಾವೇನು ಹೇಳ್ತೀವಿ? ಇಂಪ್ಲೈಡ್ ರೆಪ್ಯುಡಿಯೇಷನ್ ಅಂತ ಹೇಳ್ತೀವಿ. ನಡವಳಿಕೆಯಿಂದ ಗೊತ್ತಾಗುತ್ತೆ ನಮ್ಗೆ, ಓ ಈ ನಮ್ಮ ಕಾಂಟ್ರಾಕ್ಟ್ ಇದೆಯಲ್ಲ ಇದನ್ನ ಇವನು ಪರ್ಫಾರ್ಮ್ ಮಾಡೋದಿಲ್ಲ ಅಂಥೇಳಿ ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಅವನ ಹತ್ರ ಒಂದು ಗೋಡೌನ್ನಲ್ಲಿ ಒಂದು 100 ಬ್ಯಾಗ್ ಕಾಫಿ ಇಟ್ಟಿದ್ದ. ಅದನ್ನು ನನಗೆ ಗೊತ್ತಿದೆ, ನಾನು ಅದನ್ನು ಪರ್ಚೇಸ್ ಮಾಡಿರ್ತೀನಿ. ಒಂದು ತಿಂಗಳ ನಂತರ ನಾನು ಡೆಲಿವರಿ ತೊಗೊಳ್ತೀನಿ, ಆವತ್ತು ಡೆಲಿವರಿ ತೊಗೊಳ್ಳೋ ದುಡ್ಡು ಕೊಡ್ತೀನಿ ಅಂತ ಕರಾರು ಮಾಡ್ಕೊಂಡಿರ್ತೀನಿ. ಆದರೆ ಆಮೇಲೆ 15 ದಿವಸದ ಒಳಗಡೆ ಅವನೇನು ಮಾಡ್ತಾನೆ? ಬೇರೆಯವನಿಗೆ ಆ ಕಾಫಿ 100 ಚೀಲ ಕಾಫಿನೂ ಅವನು ಬೇರೆಯವನಿಗೆ ಕೊಡ್ತಾನೆ. ಆವಾಗ ನಾನು ಗೋಡೌನ್ನಿಂದ ಗೊತ್ತಾಗುತ್ತೆ ಅದು ಕಾಫಿ ಸೇಲ್ ಆಗಿದೆ ಅಂತ. ಅಂದರೆ ಅವನ ನಡತೆಯಿಂದ ನಮ್ಗೆ ಗೊತ್ತಾಗಿದೆ, ಹಂಗಾರೆ ಈ ಕಾಂಟ್ರಾಕ್ಟು ಸಕ್ಸಸ್ ಆಗೋದಿಲ್ಲ. ಇಂಪ್ಲೈಡ್ಲಿ ಹಿ ಹ್ಯಾಸ್ ರೆಪ್ಯುಡಿಯೇಟೆಡ್ ಅನ್ನೋದನ್ನು ನಾವು ಇದ್ರ ಕಾಣ್ಬೋದು. ವಿ ಕ್ಯಾನ್ ಸಿ. ದೆನ್ ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಟೈಪ್ಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ನ ಬ್ರೀಚ್ ಮಾಡುವಂತಹ ಬಗೆಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಒಂದ್ಸಲ ನೋಡಿಬಿಡೋಣ. There are 2 types of breach of contract. One is actual breach, another is anticipatory breach ಅಂತ ಹೇಳ್ತಾರೆ. Actual breach and anticipatory breach. ಇದನ್ನು ಕೂಡ ಕರಾರಿನ ಬುಕ್ನಲ್ಲಿ ಅಥವಾ ನಮ್ಮ ಕೋಡ್ ಬುಕ್ನಲ್ಲಿ ಇದು ಇಲ್ಲ. ಇಟ್ ಈಸ್ ಎ ಕಾನ್ಸೆಪ್ಟ್ ಆಫ್ ಅವರ್ ಟೆಕ್ಸ್ಟ್ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ದೇರ್ ಆರ್ 2 types ಆಫ್ ಬ್ರೀಚ್. ಇದನ್ನು ನಾವು ಸೆಕ್ಷನ್ 39 ಅನಲೈಸ್ ಮಾಡ್ತೀವಿ, ಯಾವ ರೀತಿ ಇದು ಆಗುತ್ತೆ ಅಂತಕ್ಕಂಥದ್ದು. ಫಸ್ಟ್ ನೋಡೋಣ, ವಾಟ್ ಈಸ್ ಆಕ್ಚುಯಲ್ ಬ್ರೀಚ್? ಆಕ್ಚುಯಲ್ ಬ್ರೀಚ್ ಆಕರ್ಸ್ ವೆನ್ ಎ ಪಾರ್ಟಿ ಫೇಲ್ಸ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟನ್ನು ಅವನು ಪರ್ಫಾರ್ಮ್ ಮಾಡುವುದರಲ್ಲಿ ವಿಫಲನಾದನೆ. ಯಾವಾಗ? ಎಟ್ ದ ಟೈಮ್ ವೆನ್ ದ ಪರ್ಫಾರ್ಮೆನ್ಸ್ ಈಸ್ ಡ್ಯೂ. ಯಾವತ್ತು ಅವನು ತನ್ನ ವಾಗ್ದಾನವನ್ನು ಈಡೇರಿಸಬೇಕಿತ್ತೋ ಆವತ್ತು ಅವನು ವಾಗ್ದಾನವನ್ನು ಈಡೇರಿಸಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಅದೇನಾಗುತ್ತೆ? ಆ್ಯಕ್ಚುಯಲ್ ಬ್ರೀಚ್ ಆಗುತ್ತೆ. ಅಥವಾ ಈಗ ಕಂಟಿನ್ಯೂಯಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಕಂಟಿನ್ಯೂಯಸ್ ಪರ್ಫಾರ್ಮೆನ್ಸ್ ಇರುತ್ತೆ. 1ನೇ ತಿಂಗಳದ್ದು ಮಾಡಿರ್ತಾನೆ, 2ನೇ ತಿಂಗಳಿಗೆ ಅವನು ಮಾಡೋದಿಲ್ಲ, ಆವಾಗಲೂ ಆ್ಯಕ್ಚುಯಲ್ ಬ್ರೀಚ್ ಆಗುತ್ತೆ. ಅಂದರೆ ಒಂದು ಪಕ್ಷವು ಕರಾರಿನ ಬಾಧ್ಯತೆಯನ್ನು ಪಾಲಿಸದಿದ್ದಾಗ ನಿಜವಾದ ಉಲ್ಲಂಘನೆ ಆಗುತ್ತದೆ. ಅದು ಯಾವಾಗ ಅಂತಂದರೆ, ಯಾವತ್ತು ಪಾಲಿಸಲಿಕ್ಕೆ ದಿನಾಂಕ ಇರುತ್ತೋ ಆವತ್ತು ಪಾಲಿಸದೆ ಹೋದರೆ, ಅಥವಾ ಪಾಲಿಸುವಂತಹ ಪ್ರಕ್ರಿಯೆ ಮಧ್ಯದಲ್ಲಿ ಅವನು ನಿಲ್ಲಿಸ್ತಾನೆ, ಅದು ಕೂಡ ಆಕ್ಚುಯಲ್ ಬ್ರೀಚ್ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ನಾವು ತಗೊಂಡಿದ್ದೀವಿ. ಎ ಅಗ್ರೀಸ್ ಟು ಡೆಲಿವರ್ 100 bags ಆಫ್ ರೈಸ್ ಟು ಬಿ ಆನ್ ದ 1st of June. ಆನ್ ದ್ಯಾಟ್ ಡೇ ಹಿ ಫೇಲ್ಸ್ ಟು ಡೆಲಿವರ್. 1ನೇ ತಾರೀಕು ಜೂನ್ 1ನೇ ತಾರೀಕಿಗೆ ತಂದು ಕೊಡಬೇಕು ಅವನು ಮಟೀರಿಯಲ್. ಅಂದರೆ ರೈಸ್ 100 ಬ್ಯಾಗ್ ರೈಸ್ ತರಬೇಕು, ಅವನು ತರೋದಿಲ್ಲ. ಆವಾಗ ಏನಾಗುತ್ತೆ? ದಿಸ್ ಈಸ್ ಆ್ಯಕ್ಚುಯಲ್ ಬ್ರೀಚ್. ಅದು ನಿಜವಾದ ಉಲ್ಲಂಘನೆ ಆಗುತ್ತದೆ. ಇಲ್ಲಿ ನೋಡಿ, ಇದರ ಲಕ್ಷಣಗಳೇನು, ಆ್ಯಕ್ಚುಯಲ್ ಬ್ರೀಚಿನ ಲಕ್ಷಣಗಳೇನು ಅಂತ ನಾವು ನೋಡೋದಾದರೆ, ಹ್ಯಾಪನ್ಸ್ ಆನ್ ಆರ್ ಆಫ್ಟರ್ ದ ಡ್ಯೂ ಡೇಟ್. ಯಾವತ್ತು ಅವನು ತನ್ನ ವಾಗ್ದಾನವನ್ನು ಪೂರ್ತಿ ಮಾಡಬೇಕಾಗಿರ್ತದೋ ಅವತ್ತು ಅದರ ನಂತರದ ಡೇಟಲ್ಲಿ ನಾವೇನು ಹೇಳ್ಬೋದು? ಆ್ಯಕ್ಚುಯಲ್ ಬ್ರೀಚ್ ಆಗಿದೆ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಆರ್ ನೆಗ್ಲೆಕ್ಟೆಡ್. ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಆರ್ ನೆಗ್ಲೆಕ್ಟೆಡ್. ನೋಡಿ, ಪರ್ಫಾರ್ಮೆನ್ಸ್ನ ಇಂಪಾಸಿಬಲ್ ಆದರೆ ನಾವು ಅದಕ್ಕೆ ಫ್ರಸ್ಟ್ರೇಷನ್ ಅಂತೀವಿ, ಆದರೆ ನೆಗ್ಲೆಕ್ಟ್ ಮಾಡಿದರೆ ಫ್ರಸ್ಟ್ರೇಷನ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಎಗ್ರೀವ್ಡ್ ಪಾರ್ಟಿ ಯಾರು, ಈಗ ನನಗೆ ಬರಬೇಕಿತ್ತು ಗೂಡ್ಸ್, ಅವತ್ತು ಒಂದು 100 ಬ್ಯಾಗು
ರೈಸ್ ನನಗೆ ತಂದು ಕೊಡಬೇಕಿತ್ತು. ಆ ರೈಸನ್ನ ಇವತ್ತು ತಂದಿದ್ರೆ ನಾನು ಅದನ್ನು ವ್ಯಾಪಾರ ಮಾಡಿ 1,000 ರೂಪಾಯಿ ನನಗೆ ಲಾಭ ಆಗ್ತಿತ್ತು, ಅಥವಾ 10,000 ರೂಪಾಯಿ ನನಗೆ ಲಾಭ ಆಗ್ತಿತ್ತು. ಅವನು ತಂದು ಕೊಡದೇ ಹೋಗಿದ್ದರಿಂದ 10,000 ರೂಪಾಯಿ ಲಾಭ ಗಳಿಸುವಂತಹ ನನ್ನ ಅವಕಾಶ ಏನಾಯಿತು, ತಪ್ಪಿ ಹೋಯಿತು. ಆವಾಗ ನಾನು ಎಗ್ರೀವ್ಡ್ ಪಾರ್ಟಿ. ಓಕೆ, ಪ್ರಾಮಿಸಿ ಅನ್ಬೋದು ನಾವು. ಪಾರ್ಟಿ ಕ್ಯಾನ್ ಇಮಿಡಿಯೇಟ್ಲಿ ಕ್ಲೇಮ್ ಡ್ಯಾಮೇಜಸ್. ಏನು ಮಾಡ್ಬೋದು, ನಾ ಅವನ ಮೇಲೆ ಶೂಟ್ ಫೈಲ್ ಮಾಡ್ಬೋದು. ನನಗೆ ಇಷ್ಟು ಹಾನಿಯಾಗಿದೆ, ಪರಿಹಾರ ನೀನು ಕೊಡಬೇಕು, ನನ್ನ ಹಾನಿಯನ್ನು ಭರಿಸಿಕೊಡ್ಬೇಕು ಅಂಥೇಳಿ ನಾನೇನು ಮಾಡ್ಬೋದು, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯಾರು ಮಾಡಿರ್ತಾರೆ ಆ ಪಕ್ಷಗಾರನ ಮೇಲೆ ಪ್ರಕರಣವನ್ನು ದಾವೆ ಹೂಡಿ ನನ್ನ ಪರಿಹಾರವನ್ನು ನಾನು ಅವನಿಂದ ಪಡ್ಕೊಳ್ಬೋದು ಅನ್ನೋದು ಇದರ ಲಕ್ಷಣ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ದೆನ್ ದ ಸೆಕೆಂಡ್ ಒನ್ ಈಸ್ ಆಂಟಿಸಿಪೇಟರಿ ಬ್ರೀಚ್. ಒಟ್ಟು ಬ್ರೀಚ್ಗಳಲ್ಲಿ ಅಥವಾ ಉಲ್ಲಂಘನೆಗಳಲ್ಲಿ 2 ಪ್ರಕಾರಗಳು. ಪೂರ್ವಕಾಲಿಕ ಉಲ್ಲಂಘನೆ ಅಂದರೆ ನಮ್ಮ ಮೊದಲೇ ಗೊತ್ತಾಗ್ಬಿಡುತ್ತೆ, ಯಾವತ್ತು ಅವನು ಸಪ್ಲೈ ಮಾಡಬೇಕಿತ್ತೋ ಗೂಡ್ಸ್ನ ಅವನು ಮಾಡೋದಿಲ್ಲ ಅನ್ನುವಂಥದ್ದು ನಮಗೆ ಅವನ ನಡತೆಯಿಂದಾಗಲಿ ಅಥವಾ ಅವನ ರೆಪ್ಯುಡಿಯೇಷನ್ ಸ್ಟೇಟ್ಮೆಂಟ್ನಿಂದಾಗಲಿ ನಮಗೆ ಮೊದಲೇ ಗೊತ್ತಾಗುತ್ತೆ. ಅವನು ಮೊದಲೇ ಹೇಳಿಬಿಡ್ತಾನೆ, ನಮಗೆ ಹೇಳಿಕೆಯನ್ನು ಕೊಡ್ತಾನೆ. ಏನು, ಆಕರ್ಸ್ ವೆನ್ ಬಿಫೋರ್ ದ ಟೈಮ್ ಆಫ್ ಪರ್ಫಾರ್ಮೆನ್ಸ್ ಒನ್ ಪಾರ್ಟಿ ಡಿಕ್ಲೇರ್ಸ್ ಅವನು ಘೋಷಣೆ ಮಾಡ್ತಾನೆ ಏನಂತ, ಹೀಸ್ ಇಂಟೆನ್ಷನ್ ನಾಟ್ ಟು ಪರ್ಫಾರ್ಮ್, ನಾನು ನನ್ನ ವಾಗ್ದಾನವನ್ನು ಪೂರೈಸುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಹೀ ಈಸ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್. ಅವನ ಭಾಗ ಏನಿದೆ, ತಾನು ಮಾಡುವಂತಹ ಜವಾಬ್ದಾರಿಯನ್ನು ನಾನು ಪೂರೈಸುವುದಿಲ್ಲ. ಪಾಲನೆಗಾಗಿರುವ ನಿಗದಿತ ಸಮಯಕ್ಕೂ ಮೊದಲು ಒಂದು ಪಕ್ಷವು ತಾನು ಕರಾರಿನ ತನ್ನ ಭಾಗವನ್ನು ಪಾಲಿಸುವುದಿಲ್ಲ ಎಂದು ಘೋಷಿಸಿದಾಗ ಅದನ್ನು ಪೂರ್ವಕಾಲಿಕ ಉಲ್ಲಂಘನೆ ಎಂದು ಹೇಳುತ್ತಾರೆ. ವೆರಿ ಸಿಂಪಲ್. ಈವನ್ ಬಿಫೋರ್ ಅಡ್ವಾನ್ಸ್ ಆಗಿ ಹೇಳ್ತಾನೆ, ಅದು ಒಂದು ರೀತಿಯಿಂದ ಚಲೋ. ಕೊನೆ ಡೇಟ್ನಿಂದ ಹೇಳಿದರೆ ಎಷ್ಟೆಷ್ಟೋ ಅವಾಂತರಗಳಾಗ್ಬೋದು, ಆದರೆ ಅವನು ಮೊದಲೇ ಹೇಳ್ತಾನೆ. ಅಥವಾ ಅವನ ನಡತೆಯಿಂದ ನಮಗೆ ಮೊದಲೇ ಗೊತ್ತಾಗುತ್ತೆ. ಎ ಅಗ್ರೀಸ್ ಟು ಸಪ್ಲೈ ಗೂಡ್ಸ್ ಟು ಬಿ ಆನ್ 1st of June. ಅದೇ ಎಕ್ಸಾಂಪಲ್, 1st of June. ಆನ್ 1st of May ಎ ಇನ್ಫಾರ್ಮ್ಸ್ ಬಿ. ನೋಡಿ, ಮೇ ತಿಂಗಳು 1ನೇ ತಾರೀಕು ಅವನು ಹೇಳ್ಬಿಡ್ತಾನೆ, ಸರ್ ಮುಂದಿನ ತಿಂಗಳ ನಾನು ನಿಮಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ದರಿಂದ ಇದು ಆಂಟಿಸಿಪೇಟರಿ ಬ್ರೀಚ್ ಆಗುತ್ತೆ. ಎ ಯು ಬಿಗೆ ಜೂನ್ 1ರಂದು ಸರಕುಗಳನ್ನು ಪೂರೈಸಲು ಒಪ್ಪುತ್ತಾನೆ. ಆದರೆ ಮೇ 1ನೇ ತಾರೀಕಂದು ಎ ಏನು ಮಾಡ್ತಾನೆ, ಬಿಗೆ ತಾನು ಸರಕುಗಳನ್ನು ನೀಡುವುದಿಲ್ಲ ಎಂದು ತಿಳಿಸುತ್ತಾನೆ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಆಂಟಿಸಿಪೇಟರಿ ಬ್ರೀಚ್. ಇದರ ಕಾನೂನಾತ್ಮಕ ಪರಿಣಾಮ ಏನಾಗ್ತದೆ, ಇದು ಬಹಳ ಟ್ರಿಕಿ ಇದೆ ಆ್ಯಕ್ಚುಲಿ. ಇದನ್ನು ನಾವು ತುಂಬ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದ ಅದರ್ ಪಾರ್ಟಿ ಮೇ, ನೋಡಿ, he has got two options. ಆಂಟಿಸಿಪೇಟರಿ ಬ್ರೀಚಲ್ಲಿ ಮೇ 1ನೇ ತಾರೀಕು ಅವನು ಹೇಳಿದ ಕೂಡಲೇ ಅವನ ಮೇಲೆ ನೀವು ಕೇಸ್ ಹಾಕ್ಬೋದು. ಯು ಕ್ಯಾನ್ ಡಿಕ್ಲೇರ್ ನೋ ಐ ವಿಲ್ ಅಕ್ಸೆಪ್ಟ್ ಯುವರ್ ರೆಪ್ಯುಡಿಯೇಷನ್ ಅಂಥೇಳಿ, ಅಥವಾ ಅವತ್ತೇ ಅವನು ಕ್ಯಾನ್ಸಲ್ ಮಾಡಿಬಿಡ್ಬೋದು. ಹಿ ಕ್ಯಾನ್ ಕಮ್ ಔಟ್ ಆಫ್ ದ ಕಾಂಟ್ರಾಕ್ಟ್, ಟ್ರೀಟ್ ದ ಕಾಂಟ್ರಾಕ್ಟ್ ಆಸ್ ಎಂಡೆಡ್. ಓಕೆ ಅಂಥೇಳಿ ಅವನಿಗೊಂದು ಲೆಟರ್ ಕೊಟ್ಬಿಡೋದು, ಐ ಹ್ಯಾವ್ ಟ್ರೀಟೆಡ್ ದ ಕಾಂಟ್ರಾಕ್ಟ್ ಆಸ್ ಎಂಡೆಡ್ ಆ್ಯಂಡ್ ಹಿ ಕ್ಯಾನ್ ಆಲ್ಸೋ ಕ್ಲೇಮ್ ಡ್ಯಾಮೇಜಸ್. ಆ ಕಾಂಟ್ರಾಕ್ಟ್ನ ಅವ್ನು ಪರ್ಫಾರ್ಮ್ ಮಾಡದೆ ಹೋದಕ್ಕೆ ಅವನೇನು ಮಾಡ್ಬೋದು, ಡ್ಯಾಮೇಜಸ್ ಕೇಳ್ಬೋದು. ಅವನಿಗೆ ಇನ್ನೊಂದು ಆಪ್ಷನ್ ಇದೆ, ಅವನು ಹೇಳಿದರೂ ಕೂಡ ಜೂನ್ 1ನೇ ತಾರೀಕು ತನಕ ವೇಟ್ ಮಾಡಿ 1ನೇ ತಾರೀಕು ಆದ ಮೇಲೆ ಅವನೇನು ಮಾಡ್ಬೋದು, ಕೇಸ್ ಹಾಕ್ಬೋದು. ವೇಟ್ ಅಂಟಿಲ್ ದ ಡೇಟ್ ಆಫ್ ಪರ್ಫಾರ್ಮೆನ್ಸ್. ಅವನು ಸುಮ್ಮನೆ ಇದ್ದು 1ನೇ ತಾರೀಕು ಒಳಗಡೆ ಅವನು ಗೂಡ್ಸ್ ತಂದು ಕೊಟ್ಟು ಹೇಳಿ ನಾನು ತರೋದಿಲ್ಲ ಅಂತ ಹೇಳಿನೂ ತಂದು ಕೊಟ್ರು ಕಾಂಟ್ರಾಕ್ಟ್ ಗೆಟ್ಸ್ ಪರ್ಫಾರ್ಮ್ಡ್. ಅದೇ ಸೆಕ್ಷನ್ 39, ಕಾಂಟ್ರಾಕ್ಟ್ಸ್ ಗೆಟ್ಸ್ ಪರ್ಫಾರ್ಮ್ಡ್. ಅಂದರೆ ಮೊದಲು ಅವನೇನು ಹೇಳಿರ್ತಾನೆ, ನಾನು ತರೋದಿಲ್ಲ, ನಾನು ನಿಮಗೆ ಏನು ಮಟೀರಿಯಲ್ ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿರ್ತಾನೆ ಮೇ 1ನೇ ತಾರೀಕು. ಅದು ಹೇಳಿದಾಗ್ಯೂ ಕೂಡ ನಾನು ಅವತ್ತು ಕಾಂಟ್ರಾಕ್ಟ್ನ ಎಂಡ್ ಮಾಡಿರೋದಿಲ್ಲ, ಸುಮ್ಮನೆ ಇರ್ತೀನಿ, ಸೈಲೆಂಟ್ ಆಗಿಂತಹ ನನ್ನ ಸಂದರ್ಭದಲ್ಲಿ ಅಕಸ್ಮಾತು ಅವನು ಗೂಡ್ಸನ್ನು ಜೂನ್ 1ನೇ ತಾರೀಕು ತಂದು ಕೊಟ್ಟರೆ ನಾನು ತಗೊಳ್ಬೇಕಾಗ್ತದೆ. ಐ ಆಮ್ ಬೌಂಡ್ ಟು ಟೇಕ್ ಇಟ್ ಇಫ್ ಐ ಡೋಂಟ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ದಿಸ್ ಈಸ್ ಒನ್ ಇಂಪ್ಲಿಕೇಶನ್. ವಾಟ್ ಈಸ್ ದ ಅದರ್ ಇಂಪ್ಲಿಕೇಶನ್? ವೆರಿ ಇಂಟ್ರೆಸ್ಟಿಂಗ್ಲಿ ನೋಡಿ, ಅಕಸ್ಮಾತು ಅವನು ಪರ್ಫಾರ್ಮ್ ಮಾಡುವಂತಹ ಏನು ಗೋಡೌನ್ ಇರುತ್ತೆ, ಗೋಡೌನ್ನಲ್ಲಿ ಅವನ ಮಟೀರಿಯಲ್ ಇರುತ್ತೆ, ಅವನು ಪರ್ಫಾರ್ಮ್ ಮಾಡೋಕ್ಕೆ ಅವನು ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ಆದರೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿರೋದಿಲ್ಲ, ಪ್ರಾಮಿಸ್ ಈಸ್ ನಾಟ್ ಕ್ಯಾನ್ಸಲಿಂಗ್. ಆವಾಗ ಅವನ ಗೋಡೌನ್ನಲ್ಲಿರ್ತಕ್ಕಂಥ ರೈಸ್ ಬೆಂಕಿ ಹತ್ತಿ ಸುಟ್ಟು ಹೋಗ್ಬಿಡ್ತದೆ. ದೆನ್ after the due date he cannot claim compensation because it goes to the concept of our doctrine of frustration. Impossibility class ಗೆ ಹೋಗ್ಬಿಡುತ್ತದು.
ಆವಾಗ ನಿಮಗೇನೂ ಪರಿಹಾರ ಸಿಗೋದಿಲ್ಲ. ದಿಸ್ ರಿಸ್ಕ್ ಈಸ್ ದೇರ್, ಎಸ್ಪೆಷಲಿ ಆಂಟಿಸಿಪೇಟರಿ ಏನು ಬ್ರೀಚ್ ಇದೆಯಲ್ಲ, ಆ ಬ್ರೀಚಲ್ಲಿ ನೀವು ತಕ್ಷಣ ಮಾಡಿದರೆ ಒಂದು ಲಾಭ ಇದೆ. ಏನು, ಅಕಸ್ಮಾತ್ ಅದು ಆಮೇಲೆ ಇಂಪಾಸಿಬಿಲಿಟಿ ಕ್ಲಾಸ್ ಅಪ್ಲೈ ಆದರೆ ನಿಮಗೇನು ಡ್ಯಾಮೇಜಸ್ ಮಾಡೋಕ್ಕಾಗಲ್ಲ. ಅವತ್ತೇ ಕ್ಯಾನ್ಸಲ್ ಮಾಡಿದರೆ, ಅವನು ಹೇಳಿದ ದಿವಸನೇ ನೀವು ಕ್ಯಾನ್ಸಲ್ ಮಾಡೋದಿಲ್ಲ, ಸುಮ್ಮನೆ ಇರ್ತೀರಿ ಅಂದರೆ ಕಾಂಟ್ರಾಕ್ಟ್ ವಿಲ್ ಕಂಟಿನ್ಯೂ. ಡ್ಯೂ ಡೇಟ್ ಮುಗಿಯೋ ತನಕ ಕಂಟಿನ್ಯೂ. ಡ್ಯೂ ಡೇಟ್ ಆದಮೇಲೆ ಏನಾಗುತ್ತೆ ಅಂತಂದ್ರದು ಆ್ಯಕ್ಚುಯಲ್ ಬ್ರೀಚ್ ಆಗುತ್ತೆ. ಆ ಆ್ಯಕ್ಚುಯಲ್ ಬ್ರೀಚ್ ಆದಂತಹ ಸಂದರ್ಭದಲ್ಲಿ ಈ ಏನು ಇಂಟರ್ವ್ಯೂನಿಂಗ್ ಪೀರಿಯಡ್ ಇದೆ ಈ ಮಧ್ಯದಲ್ಲಿ ಅವನಿಗೆ ಇಂಪಾಸಿಬಿಲಿಟಿ ಕ್ಲಾಸ್ನ ಅವನು ಉಪಯೋಗ ಮಾಡ್ಕೋಬೋದು. ಇಂಪಾಸಿಬಿಲಿಟಿ ಕ್ಲಾಸ್ನ ಅಥವಾ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ನ ಉಪಯೋಗ ಮಾಡ್ಕೋಬೋದು ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಮತ್ತೊಂದು 2 ಸಂದರ್ಭಗಳಲ್ಲಿ ಯಾವುದನ್ನಾದರೂ ಒಂದನ್ನು ಆಯ್ಕೆ ಮಾಡ್ಬೋದು. ನೀವು ಬೇಕಂದ್ರೆ ಅವತ್ತೇ ಕ್ಯಾನ್ಸಲ್ ಮಾಡ್ಕೊಂಡು ಅವತ್ತೇ ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು, ಅಥವಾ ಡ್ಯೂ ಡೇಟ್ ಮುಗಿಯೋ ತನಕ ವೇಟ್ ಮಾಡಿ ಆಮೇಲೆ ಡ್ಯಾಮೇಜಸ್ನ ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ಈ ಸೆಕ್ಷನ್ನು ಹೇಳುತ್ತೆ. ಅದರದ್ದು ರಿಪರ್ಕಷನ್ಸು ನಾನು ನಿಮಗೆ ಹೇಳಿದ್ದೀನಿ. ಈಗ ಎಸ್ಪೆಷಲಿ ದಿಸ್ ಆಂಟಿಸಿಪೇಟರಿ ಬ್ರೀಚ್ ವಾಸ್ earlier it was not entertained in the common law. Earlier it was not entertained in the common law. ಏನು, ಯಾಕೆ? ನಾ ಮೊದಲೇ ಹೇಳಿನಲ್ಲ ನಿಮಗೆ, 1 ತಿಂಗಳು ಮೊದಲೇ ಹೇಳಿನಲ್ಲ, ನಾ ಯಾಕೆ ಡ್ಯಾಮೇಜಸ್ ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ನ್ಯಾಚುರಲ್ ಪ್ರಶ್ನೆ ಬರ್ತದಲ್ವಾ. ಆ ಪ್ರಶ್ನೆ ಬಂದಂತಹ ಒಂದು ಅತಿ ಪ್ರಮುಖವಾದಂತಹ ಪ್ರಕರಣ ಇದು. ಅದಕ್ಕೆ ನೀವು ಆಂಟಿಸಿಪೇಟರಿ ಬ್ರೀಚ್ ಬರೀಬೇಕಾದ್ರೆ ಇದೊಂದು ಲ್ಯಾಂಡ್ಮಾರ್ಕ್ ಕೇಸ್, ಇದು ಲ್ಯಾಂಡ್ಮಾರ್ಕ್ ಕೇಸ್. ಈ ಲ್ಯಾಂಡ್ಮಾರ್ಕ್ ಕೇಸನ್ನು ಬರೆಯೋದು ಬಹಳ ಮುಖ್ಯ. ಇಲ್ಲಿ ಏನಿದು ಕೇಸು? ಹಾಸ್ಚರ್ ವರ್ಸಸ್ ಡೀಲಾ ಟೂರ್ ಅಂತಕ್ಕಂಥದ್ದು ಪ್ರಕರಣ. ಏನು ಪ್ರಕರಣ? ಇನ್ ದಿಸ್ ಲ್ಯಾಂಡ್ಮಾರ್ಕ್ ಇಂಗ್ಲಿಷ್ ಕೇಸ್, ಆಂಟಿಸಿಪೇಟರಿ breach of contract is actually, this doctrine is evolved. The defense of D. Latour had agreed to employ the plaintiff Hoscher as a courier starting from future date. ನೋಡಿ, ಇವನು ಒಂದು ಏನೋ ಟೂರಿಸಮ್ ಮಾಡ್ಕೊಂಡಿರ್ತಾನೆ, ಅವರಿಗೆ ಟೂರಿಸ್ಟ್ಗೆ ಗೈಡ್ಗಳು ಬೇಕು, ಅವರಿಗೆ ಕೊರಿಯರ್ ಅಂತಾರೆ, ಗೈಡ್ಗಳು ಬೇಕು. 15 ದಿನ ಬಿಟ್ಟು ನಾವೊಂದು ಟೂರ್ಗೆ ಹೋಗ್ತೀನಿ, ನನ್ನ ಜೊತೆಗೆ ನೀವು ಒಬ್ಬರು ಗೈಡ್ನ ಕಳಿಸಿ ಅಂಥೇಳಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ. ಯಾರು? ಹಾಸ್ಚರ್ ಕಾಂಟ್ರಾಕ್ಟ್ ಮಾಡ್ಕೊಂಡು. ಬಿಫೋರ್ ದಟ್ ಡೇಟ್ ಅರೈವ್ಡ್, ಆ ಡೇಟ್ ಬರೋಕ್ಕಿಂತ ಮೊದಲು ಏನು ಮಾಡ್ತಾನೆ, ಅವನಿಗೆ ವಾಪಸ್ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ನಾನು ಟೂರ್ ಹೋಗೋದಿಲ್ಲ, ನನಗೆ ಗೈಡ್ ಬೇಡ ಅಂತ ಹೇಳ್ತಾನೆ. ಬಿಫೋರ್ ದಟ್ ಡೇಟ್ ಅರೈವ್ಡ್, ದ ಡಿಫೆಂಡೆಂಟ್ ಇನ್ಫಾರ್ಮ್ಡ್ ದ ಪ್ಲೇಂಟಿಫ್ ದ್ಯಾಟ್ ಹೀ ನೋ ಲಾಂಗರ್ ರಿಕ್ವೈರ್ಡ್ ಹೀಸ್ ಸರ್ವೀಸಸ್. ನಿನ್ನ ಸರ್ವಿಸ್ ನನಗೆ ಬೇಡ, 1 ತಿಂಗಳ ನಂತರ ಸರ್ವಿಸ್ ಬೇಕಿತ್ತು, 1 ವಾರ ಆದ ಕೂಡಲೇ ವಾಪಸ್ ಹೇಳ್ತಾನೆ, ನಿನ್ನ ಸರ್ವಿಸ್ ನನಗೆ ಬೇಡ ಅಂತೇಳಿ. ಆವಾಗ ಅವನೇನು ಸರ್ವಿಸ್ ಬೇಡ ಅಂತ ಹೇಳಿರ್ತಾನಲ್ವ, ಅವನು ಡ್ಯಾಮೇಜಸ್ಗೆ ಕೇಸ್ ಹಾಕ್ತಾನೆ. ಯಾಕೆಂದರೆ ಇವನು ಆಂಟಿಸಿಪೇಟರಿ ಬ್ರೀಚ್ ಮಾಡಿದ, ಮೊದಲೇ ಹೇಳಿದ, ಅಡ್ವಾನ್ಸಾಗೆ ಹೇಳಿದ್ದಾನೆ, ಆದರೂ ಕೂಡ ಅವನು ಕೇಸ್ ಹಾಕ್ತಾನೆ. ದ ಕೋರ್ಟ್ ನೋಡಿ, ಕೇಸ್ ಹಾಕಿದಾಗ ಇವನ ಆರ್ಗ್ಯುಮೆಂಟ್ ಏನಿರುತ್ತೆ, ಇಲ್ಲ ನಾ ಅಡ್ವಾನ್ಸಾಗಿ ಹೇಳಿನಲ್ಲ, ನಾನ್ಯಾಕೆ ಕಾಂಪೆನ್ಸೇಷನ್ ಕೊಡಬೇಕು ಅಂತ, ನಾನ್ಯಾಕೋ ಕಾಂಪೆನ್ಸೇಷನ್ ಕೊಡಬೇಕು ಅಂತ. ಬಟ್ ಕೋರ್ಟ್ ಡಿಡ್ ನಾಟ್ ಅಗ್ರಿ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ವೆನ್ ಒನ್ ಪಾರ್ಟಿ ಕ್ಲಿಯರ್ಲಿ repudiates the contract before the time of performance, the other party can treat it as breach. The other party can treat the contract as immediately breached and sue for the damages without waiting for the due date. ಆ ಡೇಟ್ ಆಗೋ ತನಕ ಕಾಯೋದ್ರ ಬದಲು ನೀವೇನು ಮಾಡ್ಬೋದು, ಅವತ್ತೇ ಅವನ ಮೇಲೆ ಪ್ರಕರಣ ಹಾಕ್ಬೋದು, ಪರಿಹಾರ ಕೇಳಿ. ಒಮ್ಮೆ ಕಾಂಟ್ರಾಕ್ಟ್ ಆದಮೇಲೆ ಅದು ಯಾವುದೇ ಕಾರಣದಿಂದ ಇನ್ನೊಬ್ಬ ಪಾರ್ಟಿಯಿಂದ ಅದು ಅವನು ಕ್ಯಾನ್ಸಲ್ ಡಿಕ್ಲರೇಷನ್ ಮಾಡಿಕೊಂಡ್ರೆ ಅಥವಾ ನನಗೆ ಬೇಡ ಅಂತ ಘೋಷಣೆ ಮಾಡಿಕೊಂಡ್ರೆ ಅವನು ಪರಿಹಾರ ಕೊಡಲಿಕ್ಕೆ ಬಾಧ್ಯಸ್ಥನಾಗ್ತಾನೆ ಅಂತಕ್ಕಂತಹ ಪ್ರಿನ್ಸಿಪಲನ್ನು ತಂದದ್ದು ಈ ಒಂದು ಪ್ರಕರಣದಲ್ಲಿ. ಈ ಪ್ರಕರಣದ ಆಧಾರದಲ್ಲಿಯೇ ನಾವೇನು ಹೇಳ್ಬೋದು, ಸೆಕ್ಷನ್ 39 ಈಸ್ ಇವಾಲ್ವ್ಡ್ ಅಂತ ಹೇಳ್ಬೋದು. ಸೆಕ್ಷನ್ 39 ಈಸ್ ಇವಾಲ್ವ್ಡ್. ಕನ್ನಡದಲ್ಲಿ ಬರೆದಿದ್ದೀನಿ. ಇಂಗ್ಲಿಷ್ ಪ್ರಕರಣದಲ್ಲಿ ಮುಂಚಿತ ಉಲ್ಲಂಘನೆ ಎಂಬ ತತ್ವವನ್ನು ಸ್ಥಾಪಿಸಲಾಯಿತು. ಪ್ರತಿವಾದಿ ಡೇಲಾ ಟೂರ್ ಅವರು ಮುಂದಿನ ದಿನಾಂಕದಿಂದ ಪ್ರಾರಂಭವಾಗುವ ಕೆಲಸಕ್ಕೆ ಹೋಸ್ಚರ್ ಅವರನ್ನು ನೇಮಿಸಿದ್ದರು. ಆದರೆ ನಿಗದಿತ ದಿನಾಂಕಕ್ಕೂ ಮೊದಲೇ ಸೇವೆ ಬೇಡವೆಂದು ತಿಳಿಸಿದರು. ನ್ಯಾಯಾಲಯವು ಹೇಳಿದ್ದು, ಒಂದು ಪಕ್ಷ ತನ್ನ ಕರಾರಿನ ಬದ್ಧತೆಯನ್ನು ಪೂರ್ವದಲ್ಲೇ ನಿರಾಕರಿಸಿದರೆ ಮತ್ತೊಂದು ಪಕ್ಷ ತಕ್ಷಣವೇ ಅದನ್ನು ಉಲ್ಲಂಘನೆ ಎಂದು ಪರಿಗಣಿಸಿ ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ ಹೂಡಬಹುದು ಎಂದು ಹೇಳಿತು. ಕಾನೂನು ತತ್ವ. ಮುಂಚಿತ ಉಲ್ಲಂಘನೆ ಎಂದರೆ ಒಂದು ಪಕ್ಷ ತನ್ನ ಕರ್ತವ್ಯವನ್ನು ನೆರವೇರಿಸುವುದಿಲ್ಲವೆಂದು ಮುಂಚಿತವಾಗಿಯೇ ಘೋಷಿಸುವುದು.
That is what is legal principle. Anticipatory breach means in advance declaring that I am not performing. ಬಟ್ ಹಂಗೆ ಹೇಳೋದ್ರಿಂದ ನೀವು ಪರಿಹಾರದಿಂದ ಮುಕ್ತರಾಗೋದಿಲ್ಲ. ಹಾಗೆ ಹೇಳಿದ ಮೇಲೆ ಏನಾಗುತ್ತೆ ಅಂತಂದರೆ ಅಪೋಸಿಟ್ ಪಾರ್ಟಿ ಪರಿಹಾರ ಕೇಳಿದರೆ ಪರಿಹಾರವನ್ನು ನೀವು ಕೊಡಲೇಬೇಕಾಗ್ತದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ವೆದರ್ ಇಟ್ ಈಸ್ ಆ್ಯಕ್ಚುಯಲ್ ಬ್ರೀಚ್ ಆರ್ ಇಟ್ ಈಸ್ ಆಂಟಿಸಿಪೇಟರಿ ಬ್ರೀಚ್, ಡ್ಯಾಮೇಜಸ್ ಹ್ಯಾಸ್ ಟು ಬಿ ಪೇಡ್. ಡ್ಯಾಮೇಜಸ್ ಹ್ಯಾಸ್ ಟು ಬಿ ಪೇಡ್. ಡ್ಯಾಮೇಜಸ್ ಅಂದ್ರೆ ಇಲ್ಲೇ ಪರಿಹಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ನೌ ಐ ಹ್ಯಾವ್ ಮೇಡ್ ಎ ರಿಲೇಷನ್ ಬಿಟ್ವೀನ್ ಆಂಟಿಸಿಪೇಟರಿ ಬ್ರೀಚ್ ಆ್ಯಂಡ್ ಸೆಕ್ಷನ್ 39. ಅದನ್ನ ಹೇಳಿದ್ನಲ್ವ ನಾನು. ಸೆಕ್ಷನ್ 39 ಫಾರ್ಮ್ ಆಗಿರೋದೇ ಆ ಒಂದು ಪ್ರಕರಣದಿಂದ. ಯಾವುದು ಹಾಸ್ಚರ್ ಅಂತೇನು ಹೇಳ್ತೀನಿಲ್ಲ, ಹಾಸ್ಚರ್ ವರ್ಸಸ್ ಡೀಲಾ ಟೂರ್ ಪ್ರಕರಣ ಇದೆಯಲ್ಲ, ಈ ಪ್ರಕರಣದ ಸಿದ್ಧಾಂತದ ಆಧಾರದ ಮೇಲೆ ಸೆಕ್ಷನ್ 39 ಇದೆ ಅನ್ನೋದನ್ನು ಹೇಳ್ಬೋದು. ಸೆಕ್ಷನ್ 39 ಫಾರ್ಮ್ಸ್ ಲೀಗಲ್ ಬೇಸಿಸ್ ಫಾರ್ ಆಂಟಿಸಿಪೇಟರಿ ಬ್ರೀಚ್. ವೆನ್ ಒನ್ ಪಾರ್ಟಿ ರೆಫ್ಯುಡಿಯೇಟ್ಸ್ ಬಿಫೋರ್ ದ ಡ್ಯೂ ಡೇಟ್, ದ ಅದರ್ ಪಾರ್ಟಿ ಹ್ಯಾಸ್ two options. Other party has two options. He may immediately terminate it. He may say, okay, get contract cancelled ಅಂತ ಹೇಳ್ಬೋದು. Or he may wait till the due date happens. Till the due date happens. ನಾನು ಇದರದ ರಿಪರ್ಕಷನ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ದ ರಿಲೇಷನ್. ಆಂಟಿಸಿಪೇಟರಿ ಬ್ರೀಚ್ಗೆ ಇಲ್ಲಿ ನಾವು ಕಾಂಟ್ರಾಕ್ಟ್ ಸೆಕ್ಷನ್ 39 ಅನ್ನು ಸೇರಿಸ್ಬೋದು. ಕಾನ್ಸಿಕ್ವೆನ್ಸಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಒಮ್ಮೆ ಕರಾರಿನ ಉಲ್ಲಂಘನೆ ಆದರೆ ಅದು ನಿಮಗೆ ನಿಜವಾದ ಉಲ್ಲಂಘನೆ ಇರಬಹುದು ಅಥವಾ ಪೂರ್ವಾನ್ವಯವಾಗುವಂತೆ ತಿಳಿಸಿದ ಉಲ್ಲಂಘನೆ ಇರಬಹುದು. ಮೇ ಬಿ ಇಟ್ ಈಸ್ ಆಕ್ಚುಯಲ್ ಬ್ರೀಚ್ ಆರ್ ಮೇ ಬಿ ಇಟ್ ಮೇ ಬಿ ಆಂಟಿಸಿಪೇಟರಿ ಬ್ರೀಚ್. ವಾಟ್ ಎವರ್ ಇಟ್ ಈಸ್, ಯು ಆರ್ ಲಯಬಲ್ ಫಾರ್ ಡ್ಯಾಮೇಜಸ್. ನೀವು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಯಾರು ನಾವು ಕರಾರಿನ ವಾಗ್ದಾನವನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಘೋಷಣೆ ಮಾಡ್ತೀವೋ ಹಾಗೆ ಹೇಳಿದಂಥವರು ಪರಿಹಾರವನ್ನು ಕೊಡಲು ಬಾಧ್ಯಸ್ಥರಾಗುತ್ತಾರೆ. ಒನ್ಸ್ ಎ ಬ್ರೀಚ್ ಆರ್ ರಿಪ್ಯುಡಿಯೇಷನ್ ಆಕರ್ಸ್, ದ ಪ್ರಾಮಿಸಿ ಅಂದರೆ ಅಗ್ರೀವ್ಡ್ ಪರ್ಸನ್ ಗೇನ್ಸ್ ದ ರೈಟ್. ಗೇನ್ಸ್ ದ ರೈಟ್. ದೋಸ್ ರೈಟ್ಸ್ ಆರ್ 3 types of rights. Number 1, he can terminate the contract. He can terminate the contract. Especially this applies in case of anticipatory breach. And actual breach ಅಲ್ಲಿ ಅದು ಟರ್ಮಿನೇಟ್ ಆಗೇ ಹೋಗುತ್ತೆ. ಕ್ಲೇಮ್ ಡ್ಯಾಮೇಜಸ್, ಎಸ್ಪೆಷಲಿ ಇದನ್ನು ನಾವು ವಿವರವಾಗಿ 4ನೇ ಯೂನಿಟಲ್ಲಿ ಕಲಿತೀವಿ. ಕ್ಲೇಮ್ ಡ್ಯಾಮೇಜಸ್, ಪರಿಹಾರವನ್ನು ಕೇಳ್ಬೋದು. ಪರಿಹಾರವನ್ನು ಕೇಳ್ಬೋದು. ಅಥವಾ ನಾವೇನು ಮಾಡ್ಬೋದು, ಇಲ್ಲ ಇಲ್ಲ ನೀನು ಪರ್ಫಾರ್ಮೇ ಮಾಡು ಅಂತ ಹೇಳ್ಬೋದು. ಅವನು ರೆಫ್ಯೂಸ್ ಮಾಡಿದ್ರು ಕೂಡ we can insist upon that person to specific performance as per the specific performance act. ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿತೀವಿ. ಡ್ಯಾಮೇಜಸ್ ಕೇಳ್ಬೋದು, ಇಂಜಂಕ್ಷನ್ ಕೇಳ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳ್ಬೋದು. ಡ್ಯಾಮೇಜಸ್ಗಳಲ್ಲಿಯೂ ಕೂಡ ಆರ್ಡಿನರಿ ಡ್ಯಾಮೇಜ್ ಇದೆ, ಎಕ್ಸಾಂಪ್ಲರಿ ಡ್ಯಾಮೇಜ್ ಇದೆ. ಯಾವಾಗ ಆರ್ಡಿನರಿ ಡ್ಯಾಮೇಜ್ ಕೇಳ್ತೀವಿ, ಯಾವಾಗ ಎಕ್ಸಾಂಪ್ಲರಿ ಡ್ಯಾಮೇಜ್ ಕೇಳ್ತೀವಿ, ಇವೆಲ್ಲವನ್ನು ನಾವು ಹ್ಯಾಡ್ಲಿ ವರ್ಸಸ್ ಬಾಕ್ಸಂದಾಲೆ ಪ್ರಕರಣದ ಕಂಪ್ಲೀಟ್ ಅನಲೈಸಿಸ್ ಮಾಡಿದರೆ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಪಾರ್ಟ್ ಆಫ್ ಯೂನಿಟ್ 4. ಆದ್ದರಿಂದ ನಾನು ಇಲ್ಲಿ ಅದನ್ನು ಹೆಚ್ಚು ಡಿಸ್ಕಸ್ ಮಾಡೋದಿಲ್ಲ. ದೇರ್ಫೋರ್ ದಿಸ್ ಈಸ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಯೂನಿಟ್ 3. ಸೆಕ್ಷನ್ 39 ಈಸ್ ದ ಫೌಂಡೇಶನ್ ಆಫ್ ದ ಲಾ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಫೌಂಡೇಶನ್ ಆಫ್ ದ ಲಾ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ under the Indian Contract Act or Hostetler case. Both are same. It defines the legal effect of repudiation. ನಾವು ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಘೋಷಣೆ ಮಾಡ್ತೀವಲ್ಲ, ನಾವು ಪರ್ಫಾರ್ಮ್ ಮಾಡೋದಿಲ್ಲ ಅಂತ ಘೋಷಣೆ ಮಾಡ್ತೀವಲ್ಲ, ಅದನ್ನು ಅದರ ಪರಿಣಾಮವನ್ನು ಇದು ಹೇಳುತ್ತೆ. ರೆಫ್ಯೂಸಲ್ ಟು ಪರ್ಫಾರ್ಮ್ ಫೈಲ್ ಸೆಕ್ಷನ್ 73 to 75 ಡೀಲ್ ವಿತ್ ಕಾನ್ಸಿಕ್ವೆನ್ಸಸ್. ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಸೆಕ್ಷನ್ 73, 74, 75ರಲ್ಲಿ ನಾವು ನೋಡ್ತೀವಿ. ಓಕೆ, ದಸ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇನ್ವಾಲ್ವ್ಸ್ 2 stages. ಒಂದು, ಬ್ರೇಕಿಂಗ್ ದ ಆಬ್ಲಿಗೇಷನ್, ದಟ್ ಈಸ್ ಸೆಕ್ಷನ್ 39. ಎನದರ್, ಕ್ಲೇಮ್ ಫಾರ್ ಕಾಂಪೆನ್ಸೇಷನ್, ದಟ್ ಈಸ್ ಸೆಕ್ಷನ್ 73, 75 ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅಂದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟಿನ ಕರಾರಿನ ಉಲ್ಲಂಘನೆ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ದೀವಿ. ಉಲ್ಲಂಘನೆಯಲ್ಲಿ 2 ಪ್ರಕಾರ. ಆ 2 ಪ್ರಕಾರಗಳನ್ನು ನಾವು ಕಲಮು 39ರಿಂದ ಎನಲೈಸ್ ಮಾಡ್ಬೋದು. ಆಮೇಲೆ
ಉಲ್ಲಂಘನೆಯ ಪರಿಣಾಮ ಏನು ಅಂತಂದ್ರೆ ಉಲ್ಲಂಘನೆಯ ಪರಿಣಾಮ ಪರಿಹಾರ ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತೀವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ, ಯಾಕೆಂದರೆ ಈ ಪರ್ಫಾರ್ಮೆನ್ಸಲ್ಲಿ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಳ್ಳೆ ಸಿಂಗರು, ಒಂದು ಮ್ಯೂಸಿಕ್ ಕಂಪ್ನಿಗೆ ಹಾಡು ಹೇಳ್ತಾ ಇರ್ತಾನೆ, ಮ್ಯೂಸಿಕ್ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ತಿರ್ತಾನೆ, 6 ತಿಂಗಳವರೆಗೆ ನಿಮ್ಮ ಕಂಪ್ನಿ ಬಿಟ್ಟು ನಾ ಬೇರೆ ಕಡೆ ಹಾಡು ಹೇಳೋದಿಲ್ಲ ಅಂತ. ಆವಾಗ ಏನು ಮಾಡ್ತಾನೆ ಅವನು, ಇನ್ನೊಂದು ಕಂಪ್ನಿಯವ್ರು ದುಡ್ಡು ಜಾಸ್ತಿ ಕೊಟ್ಟರು ಅಂಥೇಳಿ ಇವರಿಗೆ ಡಿಕ್ಲೇರ್ ಮಾಡ್ತಾನೆ, ನಾನು ನಿಮ್ಗೆ ಹಾಡೋದಿಲ್ಲ ಅಂಥೇಳಿ. ಆವಾಗ ಹಿ ಮೇ ಗೋ ಟು ದ ಕೋರ್ಟ್ ಫಾರ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಆವಾಗ ನೀನು ಹಾಡಲೇಬೇಕು ಅಂತೇಳಿ ಕೋರ್ಟ್ಗೆ ಹೋಗ್ಬೋದು. ಅವನು ಇನ್ನೊಂದು ಫರ್ಮ್ಗೆ ಹಾಡಲಿಕ್ಕೆ ಆಗೋದಿಲ್ಲ. ಆಟ ಆಡೋರು, ಈವನ್ ಕ್ರಿಕೆಟ್, ಐ ಪಿ ಎಲ್ ಕೂಡ ನಾವು ಇದು ಅಪ್ಲೈ ಮಾಡ್ಬೋದು. ಕ್ರಿಕೆಟ್ಗೂ ಕೂಡ ಆಟಗಾರರಿಗೆ, ಗಾಯಕರಿಗೆ ಅಥವಾ ಕಲಾಕಾರರಿಗೆ ಇದನ್ನ ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ದೇರ್ಫೋರ್ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ Unit 3. Now Unit 4 I am coming with a new video, and Unit 4 will complete your contract law, contract 1 from section 1 to 76. 73, 74, 75 ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಅದು ಯೂನಿಟ್ 4ನ ಭಾಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.